ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ರಾಜ್ಯ ಸರ್ಕಾರ ಕಾಯಕ ಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದೆ. ಈ ಜಯಂತ್ಯೋತ್ಸವ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ನಡೀತದೆ. ಇದೇ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಸಿದ್ದರಾಮೇಶ್ವರ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡ್ತಾ ಇದ್ದಾರೆ. ಈ ವರ್ಷ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು PS ಶ್ಯಾಮಣ್ಣ ಮಂಡ್ಯ. ಅವರಿಗೆ 2023-24 ಸಾಲಿನ ಕಾಯಕ ಯೋಗಿ ಶ್ರೀ ಸಿದ್ದರಾಮೇಶ್ವರ ಪ್ರಶಸ್ತಿಯನ್ನು ಪ್ರದಾನ ಮಾಡಿದೆ. ಅವರಿಗೆ ಆಯಸ್ಸು ಆರೋಗ್ಯಗಳು ಇನ್ನೂ ಹೆಚ್ಚಾಗಿ ದೊರಕಲಿ. ಈ ಪ್ರಶಸ್ತಿಯಿಂದ ಇನ್ನೂ ಅವರು ಹೆಚ್ಚು ಸೇವೆಯನ್ನು ಸಮಾಜಕ್ಕೆ ಮಾಡಲಿ ಅಂತೇಳಿ ಹಾರೈಸಿ ಅವರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಮತ್ತೆ ರಾಜ್ಯದ ಜನತೆ ವತಿಯಿಂದ, ನಿಮ್ಮೆಲ್ಲರ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅತ್ಯಂತ ಸಂತೋಷದಿಂದ ಈ ಕಾಯಕ ಯೋಗಿ ಸಿದ್ದರಾಮೇಶ್ವರ ಜಯಂತ್ಯೋತ್ಸವದಲ್ಲಿ ಭಾಗಿಯಾಗಿದ್ದೇನೆ. ಇದರ ಉದ್ಘಾಟನೆ ಕೂಡ ಮಾಡಿದ್ದೇನೆ. ನಾನು ಈ ಸಂದರ್ಭದಲ್ಲಿ ಕಾಯಕ ಯೋಗಿ ಸಿದ್ದರಾಮೇಶ್ವರರಿಗೆ ನಮನವನ್ನು ಸಲ್ಲಿಸಿ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಕೂಡ, ಈ ರಾಜ್ಯದ ಜನತೆಗೆ ಮತ್ತು ನಿಮಗೆ ಶ್ರೀ ಸಿದ್ದರಾಮೇಶ್ವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಸಿದ್ದರಾಮೇಶ್ವರರು ಬಸವಣ್ಣನವರ ಸಮಕಾಲೀನರು. ಬಸವಣ್ಣವ್ರಿಗಿಂತ ಸ್ವಲ್ಪ ಚಿಕ್ಕವರು ಅಂತ ಹೇಳ್ತಾರೆ. ಸಮಕಾಲೀನರಾದರೂ ಕೂಡ ವಯಸ್ಸಿನಲ್ಲಿ ಸ್ವಲ್ಪ ಚಿಕ್ಕವರು. ದೊಡ್ಡವರ ಸ್ವಾಮೀಜಿ ದೊಡ್ಡವರು ಅಂತಾರೆ, ನಾನು ಚಿಕ್ಕವರು ಅಂತ ಅನ್ಕೊಂಡಿದ್ದೀನಿ. ಅವರು ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ದ್ವಂದ್ವ ಇದೆ ಇದರಲ್ಲಿ. ಎನಿವೆ, ಬಸವಣ್ಣವರ ಸಮಕಾಲೀನರು. ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಸಮಾನತೆಯನ್ನು ತರಲಿಕ್ಕೆ, ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ, ಸಮಾಜದಲ್ಲಿರ್ತಕ್ಕಂಥ ಕಂದಾಚಾರಗಳು, ಮೌಢ್ಯಗಳು, ಮೂಢನಂಬಿಕೆಗಳು ಇವೆಲ್ಲವನ್ನು ಕೂಡ ಹೋಗಲಾಡಿಸಬೇಕು. ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ, ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ರು. ಅದಕ್ಕಾಗಿ
ಅವರು ಜೀವನದ ಉದ್ದಕ್ಕೂ ಕೂಡ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರು. ನಾವು ಬಸವಾದಿ ಶರಣರನ್ನ ನುಡಿದಂತೆ ನಡೆದವರು ಅಂತ ಕರಿತೀವಿ. ಏನ್ ಪ್ರತಿಪಾದನೆಯನ್ನ ಮಾಡಿದ್ರು ಅದರಂತೆ ನಡ್ಕೊಂಡಿದ್ರು ಅವರ ಜೀವನದಲ್ಲೂ ಕೂಡ. ಆದರೆ ಸಿದ್ಧಾಂತ ಹೇಳೋದು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋದು ಆ ಥರ ಇರಲಿಲ್ಲ. ಅವರು ಏನು ಹೇಳ್ತಾರೆ, ಸಮಾಜದಲ್ಲಿ ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಎಲ್ಲರೂ ಕೂಡ ಮನುಷ್ಯರಂತೆ ಬಾಳಬೇಕು, ಎಲ್ಲರೂ ಮನುಷ್ಯರಾಗಬೇಕು. ಹೇಳೋದೊಂದು ಮಾಡೋದೊಂದು ಇರಲಿಲ್ಲ. ಸಬ್ಕ ಸಾಥ್ ಸಬ್ಕ ವಿಕಾಸ್ ಅಂತ ಹೇಳೋದು. ಆಮೇಲೆ ನೀವೆಲ್ಲ ಮುಸಲ್ಮಾನರು ದೂರ ಇರಿ ಅಂತ ಹೇಳೋದು. ಅದಾಗಬಾರ್ದು. ಸಬ್ಕ ಸಾಥ್ ಸಬ್ಕ ವಿಕಾಸ್ ಸಬ್ಕ ವಿಶ್ವಾಸ್ ಅಂತ ಹೇಳೋದು ಬಾಯಿನಲ್ಲಿ, ಮಾಡೋದು ಮಾತ್ರ ನೀವು ದೂರ ಇರ್ರಿ ಅಂತ. ಬಸವಾದಿ ಶರಣರು ಏನ್ ಹೇಳಿದ್ರು ಅಂತಂದ್ರೆ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ನಿನ್ನ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿ ಇವರು ಕೂಡ ಅದನ್ನೇ ಹೇಳೋದು. ಇವ ನಮ್ಮವ ಇವ ನಮ್ಮವ ಹೇಳೋದು ಮಾತ್ರ ಇವನಾರವ 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 ಅಂತ ಹೇಳ್ಬೇಡ, ಯಾವ ನಮ್ಮವ ಇವ ನಮ್ಮವ ಅಂತ ಮಾತ್ರ ಇಲ್ಲ. ಬಸವಾದಿ ಶರಣರು ಹೇಳಿದ್ರು ಎಲ್ಲರೂ ಕೂಡ ಮನುಷ್ಯರಾಗಿ ಇರಬೇಕು. ನಾವು ಯಾವ್ದಾವ್ದು ಜಾತಿ ಇರೋದ್ರಿಂದ ಜಾತಿನಲ್ಲಿ ಹುಟ್ಟುಬಿಟ್ಟಿದೀವಪ್ಪ. ನಾನು ಕುರುಬರ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ, ಆ ಗಂಗಾಧರಪ್ಪ ಒಡ್ರ ಜಾತಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ, ಬೋವಿ ಜನಾಂಗದಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡಿದ್ನ? ಇಲ್ಲ, ಜಾತಿ ಇತ್ತು, ಹುಟ್ಟುಬಿಟ್ಟಿದೀವಪ್ಪ. ಹಾಗಂತೇಳಿ ಜಾತಿ ಮಾಡಕ್ ಹೋಗದ, ನಾವು ಮನುಷ್ಯರಲ್ಲೇ ವಿಂಗಡಣೆ ಮಾಡ್ಲಿಕ್ಕೆ ಹೋಗದ? ಮನುಷ್ಯನನ್ನು ಪ್ರೀತಿಸ್ತೇನೆ, ದ್ವೇಷಿಸೋದು ಇದೆಯಲ್ಲ ಅದು ಅಮಾನವೀಯವಾದದ್ದು. ಮನುಷ್ಯನನ್ನು ಪ್ರೀತಿಸಿದ್ದು ಮಾನವೀಯವಾದದ್ದು, ಮನುಷ್ಯನನ್ನು ದ್ವೇಷಿಸ್ತಕ್ಕಂಥದ್ದು ಅಮಾನವೀಯವಾದದ್ದು. ಗೊತ್ತಾಯ್ತೇನಪ್ಪ? ಗುಳಿಯಟ್ಟಿ ಶೇಖರ್ ಮನುಷ್ಯನನ್ನು ಪ್ರೀತಿಸಬೇಕು ಅಲ್ವಾ? ಆಮೇಲೆ ಮೌಢ್ಯಗಳನ್ನ, ಕಂದಾಚಾರಗಳನ್ನ, ಕರ್ಮ ಸಿದ್ಧಾಂತ, ಈ ಕರ್ಮ ಸಿದ್ಧಾಂತ ಇದೆಯಲ್ಲ ಬಹಳ ಡೇಂಜರ್ ಇದು. ಅದರಿಂದ ಎದುರಿಸ್ಬಿಡ್ತಾರೆ. ಯಾಕಪ್ಪ ನೀನು ಹಿಂಗ್ ಹುಟ್ಟಿದಿ, ಈ ಜಾತಿಲಿ ಹುಟ್ಟಿದ್ಯಾ? ಕರ್ಮ. ನಿನ್ಗೆ ಯಾಕೆ ಅಂಗಿ ಇಲ್ಲ, ಚಡ್ಡಿ ಇಲ್ಲ, ನಿನಗೆ ಕರ್ಮ. ಇಂದಿನ ಜನ್ಮದಲ್ಲಿ ಕರ್ಮ ಮಾಡ್ಬಿಟ್ಟಿದ್ವು, ಅದಕ್ಕೋಸ್ಕರ ಹಿಂಗ್ ಹುಟ್ಬಿಟ್ಟಿದ್ದೀವಿ. ಪುಣ್ಯ ಮಾಡಿದವರೆಲ್ಲ ಏನ್ ಮೇಲ್ಗಡೆ ಹುಟ್ಬಿಟ್ಟವ್ರೆ. ಅವರೆಲ್ಲ ಏನ್ ಪುಣ್ಯ ಮಾಡಿದ್ರಪ್ಪ? ಯಾರಿಗೆ ಅವಕಾಶಗಳು ಸಿಕ್ತು ಅವ್ರು ಮುಂದೆ ಬಂದ್ರು, ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅವ್ರು ಹಿಂದೆ ಬಿಡ್ದೋದ್ರು ಅಷ್ಟೇ. ಇದೇ ವ್ಯತ್ಯಾಸ ಅಲ್ವಾ? ಯಾರಿಗೆ ಅವಕಾಶ ಸಿಕ್ತು, ಈ ಗಂಗಾಧರಪ್ಪನಿಗೆ ಅವಕಾಶ ಸಿಕ್ತು, IAS ಆಫೀಸರ್ ಆಗಿದ್ರು ಅಲ್ವಾ? ನನಗೆ ಅವಕಾಶ ಸಿಕ್ತು, ಮುಖ್ಯಮಂತ್ರಿ ಆದೆ ನಾನು. ಮುಂದೆ ಜಾತಿಯಿಂದ ನಾವು ಅನರ್ಹರು ಅಂತಕ್ಕಂಥದ್ದು ಇದೆಯಲ್ಲ, ಇದು ದಾರಿ ತಪ್ಪಿಸ್ತಕ್ಕಂಥ ಕೆಲಸ. ಹುಷಾರಾಗಿರ್ಬೇಕು ಇದ್ರ ಬಗ್ಗೆ. ನನಗೆ ನಮ್ಮೂರಿನಲ್ಲಿ ಚೆನ್ನಪ್ಪಯ್ಯ ಅಂತ ಇದ್ದ, ನಮ್ಮೂರ್ ಶಾನ್ಭೋಗ, ನಮ್ಮ ಅಪ್ಪನಿಗೆ ಹೇಳ್ಕೊಡ್ಬಿಟ್ಟಿದ್ದ, ನಿನ್ ಮಗನ ಮಾತ್ರ ನಾವು ಓದಿಸ್ಬೇಡ,
ಲಾ ಓದಿಸೋದು ಕುರುಬರಿಗೆ ಲಾಯರ್ ಆಗಕ್ಕಾಗೋದಿಲ್ಲ, ಅದು ಎಲ್ಲ ಏನಿದ್ರು ಮೇಲ್ಜಾತಿಯವರೇ ಆಗಬೇಕು ಅಂತ ಹೇಳ್ಬಿಟ್ಟಿದ್ದ. ನಮ್ಮಪ್ಪ ಅವನ ಮಾತು ಕೇಳ್ಕೊಂಡು, ಆ ಶಾನ್ಭೋಗನ ಮಾತು ಕೇಳ್ಕೊಂಡು ನೀ ಲಾ ಕಾಲೇಜಿಗೆ ಸೇರ್ಬೇಡ ಅಂತ ಕೂತ್ಬಿಟ್ಟ ಆತ. ನಾನು ಹೇಳಿದೆ ನಾವು ಓದ್ಲೇಬೇಕು ಲಾನ ಅಂತ. ಕೊನೆಗೆ ಊರ್ನೆಲ್ಲ ಪಂಚಾಯತಿ ಸೇರಿಸಿ ಆ ಊರಿನವ್ರ ಕೈಲಿ ಏಳಿಸಿ ಲಾ ಸೇರ್ಕೊಂಡದ್ದು ನಾನು. ಅಲ್ಲದೆ ಇದ್ರೆ ಒಂದು ವೇಳೆ ನಾನು ಲಾಯರ್ ಆಗದೆ ಹೋಗಿದ್ರೆ ಗಂಗಾಧರಪ್ಪ ಈ ಚೀಫ್ ಮಿನಿಸ್ಟರ್ ಆಗಿರಕ್ಕೆ ಆಯ್ತಿತ್ತ ಈಗ ನನಗೆ? ಎಂಥ ಕೆಲಸ ಮಾಡ್ಬಿಟ್ಟಿದ್ರು ಅವರು ಆ ಶಾನ್ಭೋಗ. ತಮಾಷೆ ಇಲ್ಲ, ಇಟ್ ಇಸ್ ಎ ಫ್ಯಾಕ್ಟ್, ಇಟ್ ಇಸ್ ಎ ಫ್ಯಾಕ್ಟ್. ಚೆನ್ನಪ್ಪಯ್ಯ ಅಂತ ಈಗ ಬದುಕಿಲ್ಲ ಅವರು, ನಮ್ಮೂರಿನ ಶಾನ್ಭೋಗರು. ನಮ್ಮಪ್ಪ ಆ ಶಾನ್ಭೋಗರು ಏನ್ ಹೇಳ್ತಾರೆ ಅದೇ ವೇದವಾಕ್ಯ, ಏನ್ ಅಲ್ಲಾಡಾಗಿಲ್ಲ. ಅವ್ರು ಏನ್ ಹೇಳ್ತಾರೆ ಹಂಗೇನೆ ಕೇಳೋದು, ಆ ತರ ಮಾಡ್ಬಿಟ್ಟಿದ್ರು. ಹಂಗಾಗಿ ನಮ್ಮಪ್ಪ ಅವನ ಮಾತು ಕೇಳ್ಕೊಂಡು ನನ್ನ ಲಾ ಕಾಲೇಜ್ ಸೇರಿಸ್ತಾ ಇದ್ಬಿಟ್ಟಿದ್ರು. ಒಂದು ವೇಳೆ ನಾನು ಲಾಯರ್ ಆಗದೆ ಹೋಗಿದ್ರೆ MLA ಆಯ್ತಿರ್ಲಿಲ್ಲ, ಮಂತ್ರಿನೂ ಆಯ್ತಿರ್ಲಿಲ್ಲ, ಮುಖ್ಯಮಂತ್ರಿನೂ ಆಯ್ತಿರ್ಲಿಲ್ಲ, ಏನೂ ಆಯ್ತಿರ್ಲಿಲ್ಲ. ಬಹಳ ಎಲ್ಲೋ ಒಂದು ಕೆಲಸ ಹುಡಿಕೊಂಡು ಕೆಲಸದಲ್ಲಿ ಸಂಬಳ ತಗೊಂಡು ಇರ್ಬೇಕಾಗಿತ್ತು. ಜೀವನ ಅಷ್ಟಕ್ಕೆ ಸೀಮಿತ ಆಗ್ಬಿಡೋದು ಅಲ್ವಾ? ಹೆಂಗೆ ದಾರಿ ತಪ್ಪಿಸ್ಬಿಡ್ತಾರೆ ನೋಡಿ ಅವರು. ನೀವು ನಿನ್ ಮಗ ಕುರುಬುರ್ಗಿಲ್ಲೇ ಲಾಯರ್ ಕೆಲಸ ಮಾಡಕ್ಕಾಗಲ್ಲ ಕಣೆ ಅಂತ ಅಂದ್ಬಿಟ್ಟಿದ್ದ ಅವನು ನಮ್ಮಪ್ಪ. ಕುರುಬುರ್ಗಿಲ್ಲ ಲಾಯರ್ ಕೆಲಸ ಮಾಡಕ್ಕಾಗಲ್ಲ, ಕುರಿ ಕಾಯ್ಕೊಂಡೇ ಇರಿ ಅಂತ. ಈಗ ನೀವೆಲ್ಲ ನೋಡಿ ಹೆಂಗೆ ನಮ್ಮ ಸಮಾಜದಲ್ಲಿ ಹೇಗಿದೆ ಅಂತಂದ್ರೆ, ಗುಡಿ ಕಟ್ಟೋರು ನೀವು, ಕಲ್ಲೊಡೆಯವರು ನೀವು, ಅದನ್ನ ಕೆತ್ತಿ ಮೂರ್ತಿ ಮಾಡೋರು ನೀವು, ಆ ಕಲ್ಲು ಮಾಡಿರ್ತೀರಲ್ಲ, ಗೋಡೆ ಕಟ್ಟೋರು ನೀವು. ಆ ಗೋಡೆ ಕಟ್ಟಿದ ಮೇಲೆ ಗುಡಿಯಿಂದ ನೀ ಆಚೆ ಇರು, ನಾವು ಒಳಗಡೆ ಹೊಂಟೋಯ್ತೀವಿ ಅಂತ ಅವ್ರು ಒಳಗಡೆ ನೋಡಿ ಹೆಂಗೆ ಮಾಡಿದ್ವಿ. ಗೊತ್ತಾಯ್ತೇನೆ ನಾಗರಾಜ, ನಿನ್ನ ಇವತ್ತು ಗರ್ಭಗುಡಿಗೆ ಬಿಟ್ಟಿಲ್ಲ ನಿನ್ನ. ಶೇಖರ್ ಅಟ್ಲೀಸ್ಟ್ ಮಾತಾಡೋರು ಆಡ್ತಾನೆ, ಅವನು ಏನೂ ಮಾತಾಡಲ್ಲ ಗಿರಾಕಿ. ಅಲ್ಲ, ನನ್ನ ಬಗ್ಗೆ ಮಾತಾಡ್ತಾನೆ, ನನ್ ಕಂಡ್ರೆ ಬಹಳ ಅಭಿಮಾನ ಅವನಿಗೆ, ಅದರಿಂದ ಮಾತಾಡ್ತಾನೆ. ಹೆಂಗೆ ನೋಡಿ ಎಂತ ಕೆಲಸ ಇದು. ಅದಕ್ಕೆ ನಾರಾಯಣ್ ಗುರು ಏನ್ ಹೇಳಿದ್ರು ಗೊತ್ತಾ, ಯಾರು ನಿಮ್ಮನ್ನ ದೇವಸ್ಥಾನದ ಒಳಗಡೆ ಬಿಡಲ್ವೋ ಆ ದೇವಸ್ಥಾನಕ್ಕೆ ಹೋಗ್ಲೇಬೇಡಿ ಅಂತ. ಯಾವ ದೇವಸ್ಥಾನಕ್ಕೆ ನಿಮ್ಮನ್ನ ಒಳಗಡೆ ಬಿಡಲ್ಲ ಆ ದೇವಸ್ಥಾನಕ್ಕೆ ಹೋಗ್ಬೇಡಿಯಪ್ಪ. ನೀವೇ ಒಂದು ದೇವಸ್ಥಾನ ಕಟ್ಟಿಕೊಳ್ಳಿ, ನೀವೇ ಒಂದು ಮೂರ್ತಿ ಪೂಜೆ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ನೀವೇ ಪೂಜಾರಿಯಾಗಿ. ಏನ್ ದೇವ್ರು ಬೇಡ ಅಂತನಾ? ಈಗ ನಮ್ಮ ಕಡೆ ಹಳ್ಳಿನಲ್ಲೆಲ್ಲ ಶೂದ್ರ ಪೂಜಾರಿಗಳು ಬಹಳ ಕಡೆ ಇದ್ದಾರೆ. ಈಗ ನಮ್ಮೂರಿನಲ್ಲಿ ಪೂಜಾರಿ ನಮ್ಮವನೇ, ಅವನು ಎಷ್ಟು ಮಟ್ಟಿಗೆ ನಿಯಮ ಪಾಲನೆ ಮಾಡ್ತಾನೆ ಅಂತಂದ್ರೆ ಯಾರು ಪಾಲನೆ ಮಾಡೋದಿಲ್ಲ ಆ ತರ ಪಾಲನೆ. ಯಾವತ್ತು ನಾನ್ ವೆಜ್ ತಿನ್ನಲ್ಲ, ಯಾರ ಮನೇಲೂ ಊಟ ಮಾಡಲ್ಲ, ಎಲ್ಲಾರು ಊರಿಗೆ ಹೋದ್ರೆ ಅವನೇ ಅಡಿಗೆ ಮಾಡ್ಕೊ ಊಟ ಮಾಡ್ತಾನೆ, ಆ ತರ ಪೂಜಾರಿ. ಅದಕ್ಕೆ ನಾನೇನ್ ಹೇಳಿದೆ ನೋಡು, ಅವ್ರು ನಾರಾಯಣ್ ಗುರು ಏನ್ ಹೇಳಿದ್ರು, ಅವ್ರು ಏನ್ ಹೇಳಿದ್ರು ಕೂಡ ಒಂದೇ ಜಾತಿ, ಒಂದೇ ದೇವರು, ಒಂದೇ ಧರ್ಮ ಅಂತ ಹೇಳಿದ್ರು. ಒಂದೇ ಜಾತಿ, ಒಂದೇ ದೇವರು, ಒಂದೇ ಧರ್ಮ. ಇದು ಯಾರು ಹೇಳಿದ್ದು? ನಾರಾಯಣ್ ಗುರು ಅಲ್ವಾ? ಇವ್ರನ್ನ ಯಾಕೆ ನಾವು ಶಿವಯೋಗಿ ಗುರು, ಶಿವಯೋಗಿ ಸಿದ್ದರಾಮೇಶ್ವರ ಅಂತ ಕರಿತೀವಿ? ಯಾಕಂತಂದ್ರೆ ಇವರು ಕಾಯಕ, ಈ ಬಸವಾದಿ ಶರಣರಿದಾರಲ್ಲ, ಕಾಯಕ ಮತ್ತು ದಾಸೋಹ ಇವು ಜೀವನದ ಮೌಲ್ಯಗಳನ್ನ ಒತ್ತಿ ಒತ್ತಿ ಹೇಳಿದ್ರು. ಎಲ್ಲರೂ ಕೂಡ ಕಾಯಕ ಮಾಡಬೇಕು, ಎಲ್ಲರೂ ಕಾಯಕ ಮಾಡಬೇಕು, ಯಾರು ಕೂಡ ಕೂತು ಉಣ್ಣಬಾರದು, ಇನ್ನೊಬ್ರು ಕಾಯಕ ಮಾಡಿ ಉತ್ಪಾದನೆ ಮಾಡೋದರಲ್ಲಿ ಬದುಕಬಾರದು.
ಪ್ರತಿಯೊಬ್ರು ಕೂಡ ಕಾಯಕ ಮಾಡಲೇಬೇಕು ಅಲ್ವಾ? ಬರೀ ಕಾಯಕ ಇವ್ರು ಮಾತ್ರ ಮಾಡ್ಬೇಕಾ? ಶೂದ್ರರು ಮಾತ್ರ ಮಾಡ್ಬೇಕಾ? ಎಲ್ರೂ ಮಾಡ್ಬೇಕು ಕಾಯಕನ. ಅದಕ್ಕೆ ಯಾವ ಕಾಯಕ ಮಾಡಿದ್ರು ಕೂಡ ಅದು ಕೀಳು ಅಲ್ಲ, ಮೇಲೂ ಅಲ್ಲ. ಕಾಯಕವೇ ಕೈಲಾಸ ಅಂತ ಹೇಳೋದು. ಕಾಯಕವೇ ಕೈಲಾಸ. ನೀವೇನೇ ವೃತ್ತಿ ಮಾಡಿ ಆ ವೃತ್ತಿ ತಾನೇ ಬದುಕು ಕಟ್ಕೊಳ್ಳಿಕ್ಕೆ ಸಾಧ್ಯ. ಎಲ್ಲರೂ ಬದುಕಲಿಕ್ಕೆ ಸಾಧ್ಯ. ನೀವೆಲ್ಲ ಅನ್ನದಾತರು ಅಲ್ವಾ? ಬರೀ ರೈತರು ಅನ್ನದಾತರು, ನೀವು ಕೂಡ ಅನ್ನದಾತರೆ. ಎಲ್ಲ ಕಾಯಕ ಜೀವಿಗಳು ಕೂಡ ಅನ್ನದಾತರೆ. ಎಲ್ಲ ಕಾಯಕ ಮಾಡೋರು ಕೂಡ ಅನ್ನದಾತರೆ. ಅದಕ್ಕೆ ಕಾಯಕ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್ ಅಂತ. ಕಾಯಕ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಪ್ರೊಡಕ್ಷನ್. ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್. ಗೊತ್ತಾಯ್ತಾ? ಎಲ್ಲರೂ ಕೂಡ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು, ಉತ್ಪಾದನೆಯನ್ನ ಮಾಡಬೇಕು. ಉತ್ಪಾದನೆ ಆದದನ್ನ ಎಲ್ಲರೂ ಕೂಡ ಹಂಚಿಕೊಳ್ಬೇಕು. ಇದು ಕಾಯಕ ಮತ್ತು ದಾಸೋಹ. ಇದನ್ನ ಪ್ರತಿಯೊಬ್ರು ಕೂಡ ಮಾಡಲೇಬೇಕು ಅಂತೇಳಿ ಬಸವಾದಿ ಶರಣರು ಮಾಡಿದ್ರು. ಸಿದ್ದರಾಮೇಶ್ವರರು ಕೂಡ ಅದರಲ್ಲಿ ಪಾಲ್ದಾರರಾಗಿ ಅಲ್ವಾ? ಸಮಾಜ ಆಗಬೇಕು. ಹೆಂಗ್ ಸಮಾಜ ಆಗ್ತದೆ? ಸಮಾಜ ಆಗೋದು ಅಂದ್ರೆ ಸುಮ್ಮನೆ ಭಾಷಣ ಮಾಡಬಿಟ್ರೆ ಆಗ್ಬಿಡ್ತದ? ಸಮಾಜ ಆಗ್ಬೇಕು, ಸಮಾನತೆ ಬರಬೇಕು, ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು. ಎಷ್ಟು ವರ್ಷಗಳ ಹಿಂದೆ ಬಸವಾದಿ ಶರಣರು ಹೇಳಿದ್ರು ಇವನಾರವ ಅಂತ. ಹೋಗಿದೆ ಈಗ ಜಾತಿ? ಹೋಗಿದೆ ಅಂದ್ರೆ ಯಾಕಂತಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಅದು ಚಲನರಹಿತವಾದಂತ ವ್ಯವಸ್ಥೆ. ಚಲನೆ ಇಲ್ಲದೆ ಇರತಕ್ಕಂಥ ನಮ್ಮ ಸಾಮಾಜಿಕ ವ್ಯವಸ್ಥೆ. ಅದು ಚಲನೆ ಯಾವಾಗ ಬರ್ತದೆ ಅಂತಂದ್ರೆ ಅಲ್ಲಿ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳು ಆದಾಗ ಮಾತ್ರ ಚಲನೆ ಸಿಗ್ಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಆಗಲ್ಲ. ಚಲನೆ ಇಲ್ಲದೆ ಹೋದ್ರೆ ಬದಲಾವಣೆ ಆಗಕ್ಕೆ ಸಾಧ್ಯ ಆಗಲ್ಲ. ಇದನ್ನೇ ಬಸವಾದಿ ಶರಣರು ಹೇಳುದು. ಅಂಬೇಡ್ಕರ್ ಕೂಡ ಇದನ್ನೇ ಬಹಳ ಪ್ರತಿಪಾದನೆಯನ್ನ ಮಾಡಿದ್ರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ವೋಟ್ ಮಾಡೋ ಹಕ್ಕು ಕೊಟ್ಬಿಟ್ರೆ ಸಾಲದು. ವೋಟ್ ಮಾಡತಕ್ಕಂಥ ಸ್ವಾತಂತ್ರ್ಯ ಕೊಟ್ಟರೆ ಸಾಲದು. ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ತುಂಬಿದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ, ಇಲ್ಲೇ ಸಾರ್ಥಕ ಆಗಲ್ಲ ಅಂತ. ಅದಕ್ಕೆ ಅವರು ಏನಂತ ಹೇಳಿದ್ರು ಅಂತಂದ್ರೆ, ರಾಜಕೀಯ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವದ ತಳಹದಿಯ ಮೇಲೆ ನಿಂತಾಗ ಮಾತ್ರ ಆ ಸೌಧ ನಿಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಅಸಮಾನತೆ ಇರ್ತಕ್ಕಂಥ ಸಮಾಜ ಎಲ್ಲಿವರೆಗೂ ಮುಂದುವರಿತದೆ, ಅಸಮಾನತೆಯಿಂದ ನರಳತಕ್ಕಂಥ ಜನರು ಆ ರಾಜಕೀಯ ಪ್ರಜಾಪ್ರಭುತ್ವದ ಸೌಧವನ್ನ ಧ್ವಂಸ ಮಾಡ್ತಾರೆ. ಹುಷಾರಾಗಿರಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಎಚ್ಚರಿಕೆಯ ಮಾತುಗಳನ್ನು ಹೇಳಿದ್ರು. ನಾವು ಎಚ್ಚರಿಕೆ ವಹಿಸಲೇ ಇಲ್ಲ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು. ಇನ್ನೂ ಅಸಮಾನತೆ ಮುಂದುವರಿತಲೇ ಇದೆ. ಬಡವ ಶ್ರೀಮಂತ ಇದೆ, ಮೇಲ್ಜಾತಿ ಕೆಳಜಾತಿ ಇದೆ. ಮಾತಿನಲ್ಲಿ ಮಾತ್ರ ಸಬ್ಕ ಸಬ್ಕ ವಿಕಾಸ್ ಎಲ್ಲಪ್ಪ ಇದೆ. ಸಬ್ಕ ಸಾಥ್ ಇಲ್ಲ, ಸಬ್ಕ ವಿಕಾಸನೂ ಇಲ್ಲ. ಸ್ವಾಮೀಜಿ ಇದೆಯಾ? ಸಬ್ಕ ಸಾಥ್ ಸಬ್ಕ ವಿಕಾಸ್ ಎಲ್ಲಿದೆ?
ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಎಲ್ಲರಿಗೂ ಈ ದೇಶದ ಸಂಪತ್ತು ಹಂಚಿಕೆ ಆಗ್ಬೇಕು. ಗೊತ್ತಾಯ್ತಾ? ಎಲ್ರಿಗೂ ಹಂಚಿಕೆ ಆಗ್ಬೇಕು. ಅದಕ್ಕೆ ಕುವೆಂಪು ಅವರು ಹೇಳಿದ್ರು, ಈ ಸಮಾಜ ಹೇಗಿರ್ಬೇಕು ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕಲ್ವಾ? ಅದಾಗ್ಬೇಕಾದ್ರೆ ಎಲ್ಲರೂ ಸಮಾನರಾಗ್ಬೇಕಲ್ವಾ? ಜಾತಿ ಹೋಗ್ಬೇಕಲ್ವಾ? ವರ್ಗ ಹೋಗ್ಬೇಕಲ್ವಾ? ಮನುಷ್ಯರನ್ನ ಪ್ರೀತಿಸ್ತಕ್ಕಂಥದ್ದಾಗ್ಬೇಕಲ್ವಾ? ಅದಕ್ಕೆ ಬಸವಾದಿ ಶರಣರು ಏನ್ ಮಾಡಿದ್ರು, ತಳವರ್ಗದವರ ಪರವಾಗಿನೇ ಹೋರಾಟ ಮಾಡಿದ್ರು. ತಳವರ್ಗದ ಸಮುದಾಯ ಇದ್ದಾರಲ್ಲ, ಆ ವರ್ಗದ ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿದ್ದಾರಲ್ಲ, ಅವ್ರ ಪರವಾಗಿ ಹೋರಾಟ ಮಾಡಿದ್ರು. ಅವಕಾಶಗಳನ್ನ ಪಡ್ಕೊಂಡಿರ್ತಕ್ಕಂಥ ಜನರ ಪರವಾಗಲ್ಲ, ತಳ ಸಮುದಾಯದವ್ರ ಪರವಾಗಿ ಅನುಭವ ಮಂಟಪ ಮಾಡಿದ್ರು. ಆ ಅನುಭವ ಮಂಟಪದಲ್ಲಿ ಎಲ್ಲರೂ ಹಿಂಗೆ ಸಮಾನವಾಗಿ ಕೂತ್ಕೋಬೇಕು. ನಮ್ಮ ಸಾಮಾಜಿಕ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ವರ್ಟಿಕಲ್ ಆಗಿದೆ. ಒಬ್ಬರ ಮೇಲೆ ಒಬ್ಬರು ಕೂತ್ಬಿಟ್ಟಿದ್ದಾರೆ. ಮೇಲ್ಗಡೆಯವರು ಒಬ್ರು ಒಂದು ಜಾತಿ, ಕೆಳಗಡೆಯವರು ಒಂದು ಜಾತಿ, ಒಬ್ಬರ ಮೇಲೆ ಒಬ್ಬರು ಕೂತ್ಬಿಟ್ಟಿದ್ದಾರೆ. ಅದು ನಾಶ ಆಗಿ ಹಾರಿಜಾಂಟಲ್ ಸೊಸೈಟಿ ನಿರ್ಮಾಣ ಆಗಬೇಕು ಅಂತ ಹೇಳಿ ಎಲ್ಲರೂ ಹಿಂಗ್ ಸಮಾಜದಲ್ಲಿ ಸಮಾನವಾಗಿ ಕೂತ್ಕೋಬೇಕು. ಇಲ್ಲಿ ಕುರುಬರು ಇದ್ದಾರೆ, ದಲಿತರು ಇದ್ದಾರೆ, ಪರಿಶಿಷ್ಟ ವರ್ಗದವ್ರು ಇದ್ದಾರೆ. ಗೊತ್ತಾಯ್ತೇನ್ರಿ? ಎಲ್ಲರೂ ಕೂಡ ಸಮಾನವಾಗಿ ಕೂತ್ಕೋಬೇಕು. ಅಲ್ಲಿ ಕೂರ್ಗಿ ಇದ್ದಾರೆ, ಎಲ್ಲ ಸಮಾನವಾಗಿ ಕೂರ್ಬೇಕು. ಒಬ್ಬರ ಮೇಲೆ ಒಬ್ಬರು ಕೂತ್ಕೊಳ್ಳೋದಲ್ಲ. ಅದಕ್ಕೋಸ್ಕರ ಅನುಭವ ಮಂಟಪ ಮಾಡಿದ್ರು. ಇವತ್ತು ನಾವು ನೋಡ್ತಾ ಇದ್ದೀವಲ್ಲ, ಪಾರ್ಲಿಮೆಂಟು, ಅಸೆಂಬ್ಲಿ, ಅವೆಲ್ಲ ಅದೇ ಅನುಭವ ಮಂಟಪ. ಅನುಭವ ಮಂಟಪನೇ ಇವತ್ತಿನ ಪಾರ್ಲಿಮೆಂಟು ಮತ್ತೆ ಅಸೆಂಬ್ಲಿಗಳು. ಅಲ್ಲೆಲ್ಲರೂ ಸಮಾನವಾಗಿ ಇರ್ತಕ್ಕಂಥದ್ದು ವ್ಯವಸ್ಥೆ ಆಗ್ಬೇಕು. ನಮ್ಮಲ್ಲಿ ಜೆ.ಎಚ್. ಪಟೇಲ್ರು ಒಂದ್ಸಾರಿ ಒಂದು ಮಾತು ಹೇಳಿದ್ರು. ಒಂದು ನಮ್ಮ ಆವತ್ತಿನ ಜನತಾ ಪಾರ್ಟಿ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್ ನಡೀತಾ ಇತ್ತು. ಜನತಾ ಪಾರ್ಟಿ ಲೆಜಿಸ್ಲೇಟಿವ್ ಪಾರ್ಟಿ. ಬಿ ರಾಚಯ್ಯನವರು ಅಂತ ಇದ್ರು. ಈಗಿಲ್ಲ, ಅವರು ಸತ್ತೋಗಿ ಕಾಲವಾಗಿದ್ದಾರೆ. ಸಂತೆಮರಳಿ ಕ್ಷೇತ್ರದವರು. ಅವರು ರಾಮಕೃಷ್ಣ ಹೆಗಡೆ ಅವ್ರನ್ನ ಹೊಗಳ್ತಾ ಇದ್ರು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ. ನೀವು ಬಹಳ ಮೇಧಾವಿಗಳು ಸ್ವಾಮಿ, ಬಹಳ ಬುದ್ಧಿವಂತರು ಸ್ವಾಮಿ ಅಂತ ಹೇಳ್ತಾ ಇದ್ರು. ಇವರು ಜೆ.ಎಚ್. ಪಟೇಲ್ರು ಕಚ್ಚೆ ಹೆಸರು ಮಾಡ್ಕೊಂಡು ಎದ್ದು ನಿಂತ್ಕೊಂಡ್ಬಿಟ್ರು. ರಚಯ್ಯನವ್ರೆ ಕೂತ್ಕೊಳ್ರಿ ಸ್ವಲ್ಪ ಹೊತ್ತು ಅಂತ ಹೇಳಿದ್ರು. ಏನ್ ಹೇಳಿದ್ರು ರಚಯ್ಯನವ್ರೆ, ಆ ರಾಮಕೃಷ್ಣ ಹೆಗಡೆ ಬುದ್ಧಿವಂತನಾಗಿರ್ಲೇಬೇಕು. ಯಾಕಂತಂದ್ರೆ ಅವ್ರಿಗೆ 5,000 ವರ್ಷಗಳ ಇತಿಹಾಸ ಇದೆ. ನನಗೆ ಅಂದ್ರೆ ಜೆ.ಎಚ್. ಪಟೇಲ್ರಿಗೆ, ನನಗೆ ಬಸವಣ್ಣ ಬಂದ ಮೇಲೆ ಬಸವಾದಿ ಶರಣರು ಅವರು ಸಾಮಾಜಿಕ ಕ್ರಾಂತಿ ಮಾಡಿದ ಮೇಲೆ ನನಗೆ 800 ವರ್ಷಗಳ ಇತಿಹಾಸ ಇದೆ. ನಿನಗೆ ಬಂದದ್ದು ಯಾವಾಗ ಗೊತ್ತ ಇತಿಹಾಸ ಶುರುವಾದ್ದು? ಸಂವಿಧಾನ ರಚನೆ ಆದಮೇಲೆ ನಿನ್ ಇತಿಹಾಸ ಶುರುವಾಯಿತು. ಆದ್ರಿಂದ ನಿನಗೆ ಬರೀ 50 ವರ್ಷ, ಆ ಕಾಲದಲ್ಲಿ ನಿನ್ಗೆ 50 ವರ್ಷ ಇತಿಹಾಸ. ರಾಮಕೃಷ್ಣ ಹೆಗಡೆಗೆ 5,000 ವರ್ಷಗಳ ಇತಿಹಾಸ. ಮತ್ತೆ ಬುದ್ಧಿವಂತರಾಗಿರ್ಲೇಬೇಕಲ್ಲಪ್ಪ. ನೋಡಿ ಎಷ್ಟು ಅರ್ಥ ಇದೆ ಇದರಲ್ಲಿ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಕೂಡ. ಅದರಿಂದ ಹುಟ್ಟುವಾಗಲೇ ಯಾರು ಬುದ್ಧಿವಂತರಾಗಕ್ಕೆ ಸಾಧ್ಯ ಇಲ್ಲ. ಹುಟ್ಟಿನಿಂದ ಜಾತಿಯಿಂದ ಬುದ್ಧಿವಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲದೆ ಅಂಬೇಡ್ಕರ್ ಅಷ್ಟೊಂದು ಮೇಧಾವಿ ಆಗಕ್ಕೆ ಸಾಧ್ಯ ಆಯ್ತಿತ್ತ? ಅದರಿಂದ ಈ ವಿದ್ಯೆ ಇದೆಯಲ್ಲ, ಬುದ್ಧಿವಂತಿಕೆ ಇದೆಯಲ್ಲ, ಯಾರಪ್ಪನ ಮನೆ ಸೊತ್ತಲ್ಲ, ತಿಳ್ಕೋಬೇಕು. ಮತ್ತೆ ನೀವೆಲ್ಲ ಬೋವಿ ಜನಾಂಗದವರು. ಏನ್ ಹಿಂಗೆ ಇರ್ಬೇಕಾ? ನೀವೆಲ್ಲ ಏನು ಕಲ್ಲು ಹೊಡಿತ್ಲೇ ಇರ್ಬೇಕಾ? ನೀವು ಡಾಕ್ಟರ್ಗಳಾಗಬೇಕು, ನೀವು ಇಂಜಿನಿಯರ್ಗಳಾಗಬೇಕು,
ನೀವು ಸೈಂಟಿಸ್ಟ್ಗಳಾಗಬೇಕು, ನೀವು ಪ್ರೊಫೆಸರ್ಗಳಾಗಬೇಕು, ನೀವು ಲಾಯರ್ಗಳಾಗಬೇಕು. ಆಗ್ಬೇಕಾ ಬೇಡ? ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ನಿಮ್ಮ ಮಕ್ಕಳನ್ನೆಲ್ಲ ವಿದ್ಯಾವಂತನ ಮಾಡ್ಬೇಕು. ಮಾಡ್ತೀರಾ? ಇಲ್ಲ ಅದು ಮಾಡಿದ್ರೆ ವಿದ್ಯೆ ಇಲ್ಲದೆ ಹೋದ್ರೆ ಇದೆಯಲ್ಲ, ವಿದ್ಯೆಯಿಂದ ನಮ್ಮನ್ನೆಲ್ಲ ತಪ್ಪಿಸ್ಬಿಟ್ರು, ವಂಚಿತರನ್ನಾಗಿ ಮಾಡಿದ್ರು. ಅಕ್ಷರ ಸಂಸ್ಕೃತಿಯಿಂದ ನಮ್ಮನ್ನೆಲ್ಲ ವಂಚಿತರನ್ನಾಗಿ ಮಾಡಿದ್ರು. ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾದ್ರಿಂದಲೇ ಇವತ್ತು ಅಸಮಾನತೆಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ. ಚತುರ್ವರ್ಣ ವ್ಯವಸ್ಥೆ ಮಾಡಿದ್ರಲ್ಲ, ಯಾರು ಮಾಡಿದವರು? ಮತ್ತೆ ಪಟ್ಟಭದ್ರ ಹಿತಾಸಕ್ತರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ ಯಾರು ಮಾಡಿದ್ರು? ತಳ ಸಮುದಾಯದವ್ರು ಮಾಡಕ್ ಹೋಗಿದ್ರ? ಇಲ್ಲ. ಅದನ್ನ ಮಾಡಿ ಅವ್ರು ಸಾಧನೆ ಮಾಡ್ಕೊಳ್ಳಿಕ್ಕೆ ಅವರು ಪಟ್ಟಭದ್ರ ಹಿತಾಸಕ್ತಿ ಇದೆಯಲ್ಲ ಅದನ್ನ ಕಾಪಾಡಿಕೊಳ್ಳಿಕ್ಕೋಸ್ಕರ ಈ ಥರದೆಲ್ಲ ಮಾಡ್ಬಿಟ್ರು. ಆಮೇಲೆ ಕರ್ಮ ಸಿದ್ಧಾಂತ ಹೇಳ್ಬಿಟ್ರು. ಕರ್ಮ ಸಿದ್ಧಾಂತ ಯಾಕಪ್ಪ ನೀನು ಹಿಂಗಿದ್ಯಾ, ಬಡವರಾಗಿದ್ಯಾ, ಬಟ್ಟೆ ಇಲ್ಲ ನಿನಗೆ ಅಂತಂದ್ರೆ ಹಣೆಯಲ್ಲಿ ಬರೋದು ಸ್ವಾಮಿ. ವಿದ್ಯಾವಂತರು ಕೂಡ ಯಾಕೆ ನೀ ಹಿಂಗಿದ್ಯಾ ಹಿಂಗಾಗ್ಬಿಟ್ಟು ಹಣೆಯಲ್ಲಿ ಬರ್ತದೆ. ಬಹಳ ಜನ ನಮ್ಮ ವಿದ್ಯಾವಂತರುಗಳೇ ಹೇಳ್ತಾರೆ ಅಲ್ವಾ? ನೀವ್ ಯಾವೆಲ್ಲರೂ ಹೇಳಿದ್ದೀ ಚಂದ್ರಪ್ಪ? ಹೇಳಿಲ್ವಾ? ಹಣೆ ಬರ ಬಹಳ ಜನ ಹೇಳ್ತಾರೆ, ಹಣೆ ಬರ ಹಣೆಯಲ್ಲಿ ಬರ್ತಿದ್ದಾನ ದೇವ್ರು, ನೀ ಹಿಂಗೆ ಆಗಪ್ಪ ಅಂತ. ಯಾವ ದೇವ್ರು ಒಬ್ಬನಿಗೆ ಚಡ್ಡಿ ಇಲ್ಲದೆ ಇರು, ಇನ್ನೊಬ್ಬನಿಗೆ ಕೋಟ್ ಹಾಕೊಂಡಿರು ಅಂತ ಬರೆಯಕ್ ಸಾಧ್ಯನೇ ಇಲ್ಲ. ಗೊತ್ತಾಯ್ತಾ? ನೀವೆಲ್ಲರೂ ಮನುಷ್ಯರಾಗಿರಪ್ಪ ಅಂತ ಬರೀಬಹುದು. ಬಹಳ ಹೆಚ್ಚಂತ ಮನುಷ್ಯರಾಗಿರಿ ಅಂತ. ಅವಕಾಶಗಳು ಸಿಕ್ಕಿದ್ರೆ ಎಲ್ಲರೂ ಕೂಡ ಮೇಲಕ್ಕೆ ಬರ್ತಾರೆ. ಅವಕಾಶಗಳಿದ್ರೆ ಅದಕ್ಕೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಎಲ್ಲರಿಗೂ ಅವಕಾಶಗಳು ಸಿಕ್ಕಬೇಕು, ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು, ಇದನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಯಾವನೇನೇ ಹೇಳ್ಕೊಳ್ಳಿ, ಟೀಕೆ ಮಾಡೋರು ಇದ್ದಾರೆ. ಈ ಟೀಕೆ ಮಾಡೋರು ಯಾರು ಗೊತ್ತಾ? ಬದಲಾವಣೆಗೆ ವಿರುದ್ಧ ಇರೋರು ಟೀಕೆ ಮಾಡೋರು. ಅವರು ಭಾಷಣ ಹೊಡಿದ ತಕ್ಷಣ ನೀವು ಚಪ್ಪಾಳೆ ತಟ್ಟದ ಹಿಂಗೆ ನೋಡಿ. ಇದು ಹೆಂಗೆ ತಮಾಷೆ ಏನು ಅಂತಂದ್ರೆ, ಅವ್ರು ಭಾಷಣ ಹೊಡಿತಾರೆ, ಅದಕ್ಕೆ ಚಪ್ಪಾಳೆ ತಟ್ಟದು. ನಾನು ಏನ್ ಹೇಳ್ತೀನಿ, ಯಾರು ನಿಮ್ ಪರ ಇದ್ದಾರೆ, ಯಾರು ನಿಮ್ ಹಿತ ಬಯಸ್ತಾರೆ ಅವ್ರ ಜೊತೆ ನಿಂತ್ಕೊಳ್ಳಿ ಅಷ್ಟೇ. ಯಾರು ನಿಮ್ಗೆ ವಿರುದ್ಧ ಇದ್ದಾರೆ, ಯಾರು ಸಮಾಜದ ಬದಲಾವಣೆಗೆ ವಿರುದ್ಧ ಇದ್ದಾರೆ, ಯಾರು ನಿಮ್ಮ ಹಿತ ಕಾಪಾಡಲ್ಲ ಅವ್ರ ಜೊತೆ ಯಾವ ಕಾರಣಕ್ಕೂ ಇರಬೇಡಿ. ಅದು ಮಾಡಿದ್ರೆ ಸಾಕು ಅಷ್ಟೇ. ಬಹಳ ಸುಲಭ ಅಲ್ಲ ಇದು? ಇದನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀರಿ ಅಲ್ವಾ? ನಾನು ಯಾವಾಗಲೂ ಕೂಡ ನಿಮ್ ಜೊತೆ ಇರ್ತೇನೆ. ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವ್ರ ಜೊತೆ ಇರ್ತೇನೆ. ಯಾರ ಅವಕಾಶಗಳಿಂದ ವಂಚಿತರಾಗಿರ್ತಾರೆ ಅವ್ರ ಜೊತೆ ಇರ್ತೀರಿ. ಗೊತ್ತಾಯ್ತಲ್ಲ? ನಿಮ್ಗೂ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಲ್ವಾ? ನಿಮ್ದು ಪ್ರಾತಿನಿಧ್ಯ ಇರ್ಬೇಕಲ್ಲ. ಅದಾಯ್ತು, ಹೇಳಿದ್ದೀನಲ್ಲ, ಪುನಃ ಜ್ಞಾನ ಬರ್ಕೊಟ್ಟವ. ನೀವು ಬರ್ಕೊಟ್ರ ಸ್ವಾಮೀಜಿ, ಮಾಡೋಣ ಬಿಡಿ. ನಾವೀಗ ಅಲ್ಲಿ ಬಾಗಲಕೋಟೆನಲ್ಲಿ ಹೇಳಿದ್ದೀನಿ, ಪುನಃ 15 ಉಚ್ಚಾರ ಮಾಡಕ್ಕಾಗತ್ತ? ನಾವು ಮಾಡೋಣ. ಬಜೆಟ್ ಬರ್ಲಿ, ಅಲ್ಲಿ ಇವ್ರಿಗಿಂತ ಜಾಸ್ತಿ ಜನ ಇದ್ರು ಅಲ್ಲಿ. ಹೇಳಿದ್ದೀನಿ ನೋಡಪ್ಪ, ನಾನೀಗಾಗಲೇ ಒಬ್ರು ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೆಂಬರ್ ಮಾಡಬೇಕು ಅಂತ ಹೇಳಿದ್ದಾರೆ. ಮಾಡೋಣ. ಅಧ್ಯಯನ ಕೇಂದ್ರ ಮಾಡಬೇಕು ಅಂತ ಹೇಳಿದ್ದಾರೆ. ಮಾಡೋಣ. ಇನ್ನೇನು ಹೇಳ್ಬೇಕು ಸ್ವಾಮೀಜಿ? ಆದ್ರೆ ನೀವೆಲ್ಲ ನಮ್ಮ ಜೊತೆ ಇರಿ ಅಷ್ಟೇನೆ. ಎಲ್ರಿಗೂ ಹೇಳಿ, ಯಾರ್ಯಾರು ದಾರಿ ತಪ್ಪಿಡ್ತಾರೆ ಹುಷಾರಾಗಿ ಹೇಳಿ. ಮತ್ತೆ ಯಾರು ಪಟ್ಟಭದ್ರ ಈ ತರ ಹಿತಾಸಕ್ತರಿದಾರಲ್ಲ ಅವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಆಗ್ಬೋದಾ? ಅಷ್ಟೇನು ಹೇಳಿ. ಕೂತ್ಕೊಳ್ಳಪ್ಪ.
ಗುರು ಸಿದ್ದರಾಮೇಶ್ವರ ಇವರಿಗೆ ಗೌರವವನ್ನು ಸಲ್ಲಿಸೋಣ ಅಲ್ವಾ. ಸಲ್ಲಿಸೋದು ಅಂದ್ರೆ ಹೆಂಗೆ ಗೊತ್ತಾ, ಅವ್ರು ಹೇಳಿದ್ರಲ್ಲ ಆ ಹೇಳದಂತೆ ನಡೆಯೋದು ಅಷ್ಟೇ. ಅದೇ ಅವರು ಸಲ್ಲಿಸ್ತಕ್ಕಂಥದ್ದು. ಅವ್ರು ಏನ್ ಹೇಳಿದ್ದಾರೆ, ಏನ್ ಬಿಟ್ಟೋಗಿದ್ದಾರೆ, ಅದನ್ನ ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡದೆ ಅವ್ರಿಗೆ ನಿಜವಾಗಿ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ನೀವೆಲ್ಲರೂ ಕೂಡ ಅವರು ಹೇಳದಂತ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನ ಮಾಡಿ. ನಾನು ನಿಮ್ಮ ಜೊತೆ ಇರ್ತೀನಿ. ನಾವು ನೀವೆಲ್ಲ ಸೇರಿ ನಾವು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.